ಹಾಯ್ ಆಲ್, ವೆಲ್ಕಮ್ ಟು ON ಫ್ಯಾಷನ್ ಟೈಲರ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ನನ್ನ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ. ನನ್ನ ಹೆಸರು ಮಂಜುಳಾ, ಬ್ಯಾಂಗ್ಳೂರಲ್ಲಿ ಇದ್ದೀನಿ. ನಾನು ಟೈಲರಿಂಗ್, ಆರಿವರ್, ಸಿಲ್ಕ್ ಥ್ರೆಡ್ ಜ್ಯುವೆಲರಿ, ತೆರೆಕೋಟ, ಆಮೇಲೆ ಬ್ಯೂಟಿಷಿಯನ್ ಎಲ್ಲ ಮಾಡಿದ್ದೀನಿ. ಓಕೆನಾ? ನಾನು ಮಾಡಿರೋದನ್ನ ಏನಾದರೂ ಉಪಯೋಗಿಸ್ಬೇಕು, ನನ್ನಲ್ಲೇ ನಾನು ಇಟ್ಕೊಳ್ಳೋದಕ್ಕಿಂತ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅನ್ನೋದು ಕಾನ್ಸೆಪ್ಟ್ ಬಂದು ನನಗೆ ಇತ್ತು. ನಾನು ಚಿಕ್ಕ ವಯಸ್ಸಿಂದನೇ ಟೀಚರ್ ಆಗಬೇಕು ಅಂದರೆ ಅನ್ಫಾರ್ಚುನೇಟ್ಲಿ ನಾನು ಟೀಚರ್ ಆಗಿಲ್ಲ. ಸೊ ನಾನು ಟೀಚರ್ ಆಗಿರೋದು ಆರಿ ಟೀಚರ್ ಈ ಥರ. ಓಕೆನಾ? ನಿಮಗೆ ಗೊತ್ತು. ಸರಿ, ನಾನು ಬಂದುಬಿಟ್ಟು ಈ ಜರ್ನಿ ಯಾವ ಥರ ಸ್ಟಾರ್ಟ್ ಮಾಡಿರೋದಂದರೆ, ಸೆಕೆಂಡ್ ಬೇಬಿ ಆಯ್ತಲ್ಲ, ಆದಮೇಲೆ ನನಗೆ ವರ್ಕ್ ಹೋಗೋಕ್ಕಾಗಲಿಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ಅಮ್ಮನಿಗೆ ಹುಷಾರಿಲ್ಲದೆ ಆಗೋಯಿತು. ಅವ್ರಿಗೆ ಬೆಡ್ ಪೇಷಂಟಾಗಾದರು. ಸೊ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಆ ಟೈಮಲ್ಲೇ ನಾನು ಟೈಲರಿಂಗ್ ಎಲ್ಲ ಕಲ್ತಿದ್ದೆ. ನಾನು ನಿಮ್ಗೆ ಏನೇನು ಕೋರ್ಸ್ ಹೇಳೋದ್ನೋ ಅದೆಲ್ಲ ಕಲ್ತಿದ್ದು. ಸೊ ನಾನು ಫ್ರೀಯಾಗೂ ಹೋಗಿದ್ದೀನಿ, ಅಮ್ಮನ ಕೊಟ್ಟು ಕಲ್ತಿದ್ದೀನಿ. ಯಾರು ಯಾವ ಥರ ಹೇಳ್ಕೊಟ್ಟಿದ್ದಾರೆ ಅನ್ನೋ ಅನುಭವನೂ ನನಗಿದೆ, ಯಾವ ಥರ ಅವಮಾನಗಳಾಯ್ತಂತನೂ ನನಗಿದೆ. ಸೊ ಈ ಥರ ನಾವು ಪಟ್ಟಿರೋ ಕಷ್ಟ, ನಾವು ಪಟ್ಟಿರೋ ಅವಮಾನ ಯಾರು ಪಡಬಾರ್ದು. ಲೈಫಲ್ಲಿ ಅವ್ರಿಗೂ ಏನಾದರೂ ನಾವು ಹೇಳ್ಕೊಡ್ಬೇಕು. ಫ್ರೀ ಅಂದರೆ ಯಾವ ಥರ ಹೇಳ್ಕೊಡ್ತಾರೆ, ಅಮೌಂಟ್ ತೊಗೊಂಡು ಯಾವ ಥರ ಹೇಳ್ಕೊಡ್ತಾರೆ, ಅಮೌಂಟ್ ತಗೊಂಡು ಮತ್ತೆ ಯಾವ ಥರ ಹೇಳ್ಕೊಡ್ತಾರೆ, ಈ ಥರ ಎಲ್ಲ ಅನುಭವಗಳು ನನ್ನ ತುಂಬ ಇದೆ. ಓಕೆನಾ? ಸೊ ಫ್ರೀ ಅಂದಮೇಲೆ ಆ ವರ್ಡ್ಸ್ಗೆ ಯಾವ ಥರ ವ್ಯಾಲ್ಯೂ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ನಾನು ಫ್ರೀ ಕ್ಲಾಸ್ ಹೋಗಿದ್ದೀನಿ, ಅದರಲ್ಲಿ ಯಾವ ಥರ ಇತ್ತು ಅಂತ ನನಗೆ ಗೊತ್ತು. ಸೊ ಆ ಥರ ಬೇಡ, ನಾವು ಫ್ರೀನೂ ದುಡ್ಡು ಯಾವುದೋ ಒಂದು ಪರ್ಫೆಕ್ಟಾಗಿ ಅವ್ರಿಗೆ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿತ್ತು. ಓಕೆನಾ? ಸೊ ನಾನು ಕಲ್ತ್ಕೊಂಡು ಮನೇಲಿ ಇರುವಾಗ ನಮ್ಮ ತಂಗಿಗೆ ಮ್ಯಾರೇಜ್ ಐತಲ್ಲ, ನಮ್ಮ ತಂಗಿ ಹಸ್ಬೆಂಡ್ ಬಂದುಬಿಟ್ಟು ಏನು ಮಾಡ್ತಾಯಿದ್ದೀರಾ ಅಂತ ಕೇಳುವಾಗ ಈ ಥರ ಮಾಡ್ತಾಯಿದ್ದೀನಿ ಅನ್ನುವಾಗ ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಟ್ರು. ಸೊ ಯೂಟ್ಯೂಬ್ ಚಾನಲ್ ನಾನು ಓಲ್ಡ್ ಸ್ಟೂಡೆಂಟ್ ಇದ್ದರೆ ಗೊತ್ತಾಗುತ್ತೆ, ಪ್ರೀವಿಯಸ್ ಎಲ್ಲ ಯಾವ ಥರ ವೀಡಿಯೋಸ್ ಹಾಕ್ತಾಯಿದ್ದೀನಿ, ಯಾವ ಥರ ಎಡಿಟಿಂಗ್ ಅಂತ. ಸೊ ನಿಜವಾಗ್ಲೂ ನನಗೆ ಗೊತ್ತಾಗಲಿಲ್ಲ, ನಾನು ಬರೋದನ್ನ ಹಾಕ್ತಾಯಿದ್ದೀನಿ. ಸೊ ನನ್ನಿಂದ ಒಬ್ಬರಾದರೂ ಕಳೀತಾರೆ, ಒಬ್ಬರಾದರೂ ಅರ್ನಿಂಗ್ ಮಾಡ್ತಾರೆ ಅನ್ನೋದು ಇದ್ದವ್ರಿಗೂ ನಾನು ನಂಬ್ತಾ ಇದ್ದೀನಿ. ಸೊ ಇದಕ್ಕೆ ಮೇಲೂ ನಾನು ವೀಡಿಯೋಸ್ನ ಹಾಕ್ತೀನಿ. ನಾನು ಏನೇನು ಕಲ್ತಿದ್ದೀನೋ ಅದೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕು ಅಂತಲೇ ಇದ್ದೀನಿ. ಸೊ ಲೈವ್ ಕ್ಲಾಸ್ ಆಗಲಿ, ಆನ್ಲೈನ್ ಕ್ಲಾಸ್ ಆಗಲಿ, ಒನ್ ಡೇ ವರ್ಕ್ಶಾಪ್ ಆಗಲಿ, ಇವಾಗೆಲ್ಲ ಕಂಡಕ್ಟ್ ಮಾಡೋಣ ಅಂತ ಇದ್ದೀನಿ. ನಾನು ಈಗಲೂ ಹೇಳ್ತಾನೆ ಇದ್ದೀನಿ, ನಾವು ಮಕ್ಕಳನ್ನ ಇಟ್ಕೊಂಡು ಎಷ್ಟು ಕಷ್ಟಪಡ್ತಾಯಿದ್ದೀವಿ ಅಂತ ಒಂದೊಂದು ಪ್ಯಾರೆಂಟ್ಸ್ಗೂ ಗೊತ್ತಾಗುತ್ತೆ. ಅವ್ರಿಗಿರೋ ಟ್ಯಾಲೆಂಟು, ಅವ್ರಿಗಿರೋ ಕಷ್ಟ, ಅದನ್ನೆಲ್ಲ ನಮ್ಮ ಚಾನಲಿಂದ ಹೋಗಲಿ, ಅವರು ಸ್ವಲ್ಪ ಅರ್ನಿಂಗ್ ಮಾಡಲಿ ಅಂತಲೇ ನಾನು ಕಾನ್ಸೆಪ್ಟ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ದಿನ ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ, ಇದಕ್ಕೆ ಮೇಲೆ ವೀಡಿಯೋಸ್ ಖಂಡಿತ ಬರುತ್ತೆ. ಮೆಹಂದಿ ಕ್ಲಾಸು ಅರ್ಧದಲ್ಲೇ ಸ್ಟಾಪ್ ಮಾಡಿದ್ದೀನಿ, ಅದನ್ನು ತಿರ್ಗಾ ಅಪ್ಗ್ರೇಡ್ ಮಾಡ್ತೀನಿ. ಅದು ಮೆಹಂದಿ 15 days 20 days ಕ್ಲಾಸ್ ಆಗಿರುತ್ತೆ. ಅದನ್ನು ಮುಗಿಸಿದ್ಮೇಲೆ ನಾನು ಮತ್ತೆ ಆರಿ ಕ್ಲಾಸ್ ಬರ್ತೀನಿ. ಓಕೆನಾ? ಆರಿಯಲ್ಲಿ ನೆಟ್ ಫ್ಯಾಬ್ರಿಕಲ್ಲಿ ಯಾವ ಥರ ಮಾಡೋದು, ಡಿಸೈನ್ಸ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದು ನಾನು ಹೇಳ್ಕೊಟ್ಟಿಲ್ಲ. ಸೊ ಅದೂ ಬರುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಇನ್ಸ್ಟಾ ಪೇಜನ್ನ ಫಾಲೋ ಮಾಡಿ. ನಾನು ಅಪ್ಲೋಡ್ ಮಾಡಿರೋದೆಲ್ಲ ನಾನು ಹೇಳ್ತೀನಿ. ಓಕೆ? ಇನ್ಸ್ಟಾ ಪೇಜ್ ಐಡಿ ಎಲ್ಲ ಏನಿಲ್ಲ, ON ಫ್ಯಾಷನ್ ಅಂತಲೇ ಹೊಡೆದ್ರೇ ನಮ್ಮ ಸಿಂಬಲ್ ಬರುತ್ತೆ, ನೀವು ಕ್ಲಿಕ್ ಮಾಡಿ ಫಾಲೋ ಮಾಡ್ಕೋಬೋದು. ಓಕೆನಾ? ಫೇಸ್ಬುಕ್ಕಲ್ಲೂ ಅಷ್ಟೇ. ಸೊ ಈ ಥರ ಒಂದೊಂದು ಕ್ಲಾಸಾಗಿ ಫ್ರೀಯಾಗಿ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಸೊ ಏನು ಒಂದು ಅಮೌಂಟು ಏನಿಲ್ಲ. ಸೊ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಕ್ಲಾಸ್ ಬರುತ್ತೆ, ನಿಮ್ಗೆ ಲೈವ್ ಆಗಿ ಕ್ಲಾಸ್ ತಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಆನ್ಲೈನ್ ಕ್ಲಾಸ್ಗೆ 10,000 ಮಾಡಿ, 20,000, 30,000 ನಾನು ಸುಮ್ಮನೆ ಇನ್ಸ್ಟಾದಲ್ಲಿ ನೋಡ್ತೀನಿ. ಅಷ್ಟೆಲ್ಲ ಕೊಟ್ಟು ಕಲಿಯೋರು ಇರ್ತಾರೆ, ಇಲ್ಲದೇ ಇರೋರು ಇರ್ತಾರೆ. ಸೊ ನನ್ನಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಬೇಕು ಅನ್ನೋದು ಒಂದು ಕಾನ್ಸೆಪ್ಟಿಂದನೇ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಿರೋದು. ಸೊ ಇದರಲ್ಲಿ ನನ್ನ ವಿಡಿಯೋ ಎಲ್ಲಿ ರೀಚ್ ಆಗುತ್ತೆ ಹೇಗಂತ ನನಗೆ ಗೊತ್ತಿಲ್ಲ. ಸೊ ರೀಚ್ ಆಗಿರೋರು, ನನ್ನ ವಾಯ್ಸ್ನ ಕೇಳ್ದಿರೋರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಮೇಲೆ ವೀಡಿಯೋಸ್ ಎಲ್ಲ ಬರುತ್ತೆ. ನನಗೇನೇನು ಗೊತ್ತೋ ಅದೆಲ್ಲ ನಿಮ್ಗೆ ಹೇಳ್ಕೊಡೋಣ ಅಂತ ಇದ್ದೀನಿ. ಸೊ ಮಿಸ್ ಮಾಡ್ಕೋಬೇಡಿ. ಓಕೆನಾ? ಥ್ಯಾಂಕ್ ಯು.